ಹೇಳ್ತಾರೆ ಸರ್, ಈಗ ನಿಶ್ವಿಕ್ ಅವ್ರು ಹೇಳ್ತಾರೆ ಹೆಣ್ಣು ಬೆತ್ತಲೆಯಾಗಿ ಇರ್ಬೋದು ಅಂತ ಅವ್ರು ಹಾಕಿದ್ರು ಸರ್. ಹಂಗಾರೆ ನಮ್ಮನೆ ಹೆಣ್ಮಕ್ಳು ನಮ್ ಮುಂದೆ ಹಂಗಾರೆ ಬೆತ್ತಲೆಯಾಗಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಓಡಾಡಿದ್ರೆ ನಿಮಗೆ ಓಕೆನಾ ಸರ್? ನೀವು ನೋಡ್ಕೊಂಡು ಸುಮ್ಮನೆ ಇರ್ತೀರಾ ಸರ್? ಬೇಡ ಸರ್. ಅವರೇ ಅವ್ರ ಅಪ್ಪ ಯಾರೇ ಆಗ್ಲಿ, ಅವ್ರ ಇವ್ರು ಅಂತ ಬೇಡ ಸರ್. ಯಾವುದೇ ಹೆಣ್ಮಕ್ಳಾಗ್ಲಿ ಅವ್ರ ತಂದೆ ತಾಯಿ ಮುಂದೆ ಬೆತ್ತಲೆ, ಅವ್ರು ಹೇಳ್ತಾರೆ ಹೆಣ್ಣು ಬೆತ್ತಲೆ ಆಗಿರ್ಬೋದು ಅಂತ, ಅವ್ರ ತಂದೆ ಕೇಳದೆ ಸುಮ್ನೆ ಇರ್ಲಿ ಸರ್. ಅವ್ರ ತಂದೆ ಆಗ್ಲಿ ತಾಯಿ ಆಗ್ಲಿ ಕೇಳದೆ, ಅಮ್ಮ ನೀನ್ ಓಡಾಡಮ್ಮ, ನೀನ್ ಹಿಂಗೆ ಬೆತ್ತಲೆ ಓಡಾಡಮ್ಮ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಬಿಡ್ಲಿ ಸರ್. ನಾನು ಒಪ್ಕೊಂಡ್ಬಿಡ್ತೀನಿ ಸರ್. ನಾನೊಬ್ಬ ಈ ವಿಚಾರದಲ್ಲಿ ಮಾತಾಡ್ಬಿಟ್ಟು ನನ್ನಂತ ದಡ್ಡ ಇನ್ಯಾರು ಇಲ್ಲ, ನನ್ನಂತ ಮುಟ್ಟಾಳ ಇನ್ಯಾರು ಇಲ್ಲ ಅಂತ ನಾನು ಒಪ್ಕೊಂಡ್ಬಿಡ್ತೀನಿ ಸರ್. ಚಿಕ್ಕಮಂಗ್ಳೂರಲ್ಲಿ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗೆ ದೌರ್ಜನ್ಯ ಆಗಿದೆ ಸರ್. ಇವತ್ತು ಜೊತೆ ನಿಂತು ನಾನು ಅವ್ರ ಜೊತೆ ನೀವು ಗಮನಿಸ್ತಾ ಇರ್ಬೋದು ಅಂತ ಅನ್ಸುತ್ತೆ ನಾನು, ಆಯ್ತಾ? ನೀವು ಗಮನಿಸ್ತಾ ಇರ್ಬೋದು. ಇವತ್ತು ಯಾರು ಬಂದಿದ್ದಾರೆ ಹಂಗಂದ್ರೆ ಅವ್ರು ಬಂದಿದ್ರ, ಆ ಹುಡುಗಿ ಆಯ್ತು ಅದನ್ನೆಲ್ಲ ನೋಡಿರ್ತಾರೆ. ನಾನು ಇನ್ಸ್ಟಾಗ್ರಾಮ್ ನೋಡಿ ರಿಪೋರ್ಟ್ ಮಾಡಿದವ್ರಿಗೆ ಆ ಹೆಣ್ಣಿಗೆ ಅನ್ಯಾಯ ಆಗಿರೋದು ಕಂಟೆಂಟ್ ಹಾಕಿದೀನಲ್ಲ, ನನ್ನ ಕಂಟೆಂಟ್ ನ ಅದ್ರ ಬಗ್ಗೆ ನಾನು ಧ್ವನಿ ಎತ್ತುತ್ತಾ ಇದ್ದೀನಲ್ಲ, ಆ ವಿಡಿಯೋ ನೋಡಿರಲ್ಲ ಅವರು. ಬನ್ನಿ ಸರ್ ಅಂತ ಮುಳ್ಳುಗಳನ್ನು ನಾಶ ಮಾಡೋಣ ಸರ್. ನಾನು ನಾಶ ಮಾಡಕ್ ಹೊರಟಿದ್ದೀನಿ, ಬರೇ ಕೇಳಿ ಅವರಿಗೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಿಶ್ವಿಕಾ ನಾಯ್ಡು ಮತ್ತು ನಟಿ ರಮ್ಯಾ ಅವರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಹಾಕ್ತಾ ಇರ್ತಕ್ಕಂಥ ಡ್ರೆಸ್ಗಳು ಅದರ ವಿಚಾರವಾಗಿ ಪರವಾಗಿ ನಿಂತ್ಕೊಂಡು ಮಾತನಾಡ್ತಾ ಇರೋದು, ಮತ್ತು ಒಬ್ಬ ಆ್ಯಂಕರ್ ವಿರುದ್ಧವಾಗಿ ಇವತ್ತು ಇಬ್ಬರು ಕೂಡ ತಿರುಗಿಬಿದ್ದು ಏನೋ ತರಾಟೆಗೆ ತೆಗೆದುಕೊಳ್ಳೋ ರೀತಿಯಾಗಿ ಮಾತನಾಡ್ತಾ ಇರೋದು ನೋಡಿ. ಇವತ್ತು ನೇರವಾಗಿ ಆ ಆ್ಯಂಕರ್ನ ನಾನು ಕಾಲಿಗೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಈ ವಿವಾದ ಶುರುವಾಗಿದ್ದು ಎಲ್ಲಿ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಹೆಣ್ಮಕ್ಳು ಧರಿಸೋ ಬಟ್ಟೆಯ ಬಗ್ಗೆ, ವಸ್ತ್ರ ಸಮಿತಿಯ ಬಗ್ಗೆ ಒಬ್ಬ ನಟಿ ಒಂದು ಸಿನಿಮಾ ಸೆಲೆಬ್ರಿಟಿ ಶೋ ಇರುತ್ತೆ, ಲವ್ ಯು ಮುದ್ದು ಅನ್ನೋ ಸಿನಿಮಾದ ಸೆಲೆಬ್ರಿಟಿ ಶೋಗೆ ಎಲ್ಲ ಸೆಲೆಬ್ರಿಟಿಗಳು ಕೂಡ ಬಂದಿರ್ತಾರೆ. ಜೊತೆಗೆ ಮಿಥುನ ರಾಶಿ ಮತ್ತು ಪ್ರೇಮ ಕಾವ್ಯ ಅನ್ನೋ ಸೀರಿಯಲ್ನ ನಟಿ ವೈಷ್ಣವಿ ಕೌಂಡಿಲ್ಯ ಅನ್ನೋ ಒಬ್ಬ ನಟಿ ಕೂಡ ಬಂದಿರ್ತಾರೆ. ಅವತ್ತು ಕ್ಯಾಮ್ರಾಗಳ ಕಣ್ಣಿಗೆ ಅವರು ಸೆರೆ ಸಿಕ್ಕಂಥ ವಿಡಿಯೋ ಅದಾದ ಮೇಲೆ ವೈರಲ್ ಆಗುತ್ತೆ. ಆಕೆ ಧರಿಸಿದಂಥ ವಿಡಿಯೋ ಸ್ವಲ್ಪ ಎಕ್ಸ್ಪೋಸಿಂಗ್ ಆಗಿತ್ತು ಅನ್ನೋ ಉದ್ದೇಶವಾಗಿ ಒಬ್ಬ ಆ್ಯಂಕರ್ ದೀವಿತ್ ಅನ್ನೋರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಿಡಿಯೋವನ್ನು ಮಾಡ್ತಾರೆ. ಈ ರೀತಿಯಾಗೆಲ್ಲ ಕೆಟ್ಟದಾಗಿ ಧರಿಸ್ತಾ ಇದ್ದೀರಲ್ಲ ಉಡುಪು, ಜೊತೆಗೆ ಇದರಿಂದ ಸಮಾಜಕ್ಕೆ ಏನು ನೀವು ಮಾಡಲಾಗಿದ್ದೀರಿ, ಏನು ರೋಲ್ ಮಾಡಲಾಗಿದ್ದೀರಿ, ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ ಅಂತ ಯಾವಾಗ ದೀವಿತ್ ಒಂದು ವಿಡಿಯೋವನ್ನು ಮಾಡ್ತಾರೋ ಅದು ಇವತ್ತು ಇಲ್ಲಿಯವರೆಗೂ ಬಂದಿದೆ. ನಟಿ ರಮ್ಯಾ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ ನೋಡಿ. ಆ ವೈಷ್ಣವಿ ಕೌಂಡಿಲ್ಯ ಅವರು ಅವತ್ತು ಗ್ರೀನ್ ಕಲರ್ ಡೀಪ್ ನೆಕ್ ಇರ್ತಕ್ಕಂಥದ್ದು, ಜೊತೆಗೆ ಒಂದು ದೊಡ್ಡ ಬ್ಯಾಕ್ಲೆಸ್ ಗೌನನ್ನು ಧರಿಸಿ ಬಂದಿದ್ದರು ಅವರು. ಅವತ್ತಿನ ವಿಡಿಯೋಗೆ ಭಾಳಷ್ಟು ಸರಣಿ ಕೆಟ್ಟ ಕಮೆಂಟ್ಸ್ಗಳು ಕೂಡ ಬಂದವು, ಪಾಸಿಟಿವ್ ಕಮೆಂಟ್ಸ್ಗಳು ಕೂಡ ಬಂದವು. ಅದರ ವಿರುದ್ಧವಾಗಿ ಮಾತನಾಡಿರ್ತಕ್ಕಂಥ ಆ್ಯಂಕರ್ಗೆ ಇದೇ ನಿಶ್ವಿಕಾ ನಾಯ್ಡು ಅವರು ಕೂಡ ತಿರುಗೇಟನ್ನು ಕೊಡ್ತಾರೆ. ನೀವು ಆ ವಿಡಿಯೋವನ್ನು ನೋಡುವಾಗ ನಿಮಗೆ ನಾಚಿಕೆ ಆಗೋದಿಲ್ವಾ? ನೀವು ಒಬ್ಬ ಪುರುಷನಾಗಿ ಈ ವಿಡಿಯೋವನ್ನು ಮಾಡೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಸಿಟ್ಟಿಗೆ ಹೇಳ್ತಾರೆ. ಜೊತೆಗೆ ನಿಮಗೆ ಆ ರೀತಿಯಾಗಿ ಮಾಡೋ ಯಾವುದೇ ರೀತಿಯಾದಂಥ ಹಕ್ಕು ಇಲ್ಲ. ನೀವಾದರೆ ಎಲ್ಲಿ ಬೇಕಲ್ಲಿ ಜಿಪ್ಪನ್ನು ತೆಗೆದು ಮೂತ್ರ ವಿಸರ್ಜನೆಯನ್ನು ಮಾಡ್ಬೋದು. ಹೆಣ್ಮಕ್ಳು ಡ್ರೆಸ್ಸನ್ನು ಧರಿಸುವಾಗ ಮಾತ್ರ ನಿಮಗೆ ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತಾ ಅಂತ ಒಟ್ಟಾರೆಯಾಗಿ ವಸ್ತ್ರ ಸಮಿತಿಯ ಪರವಾಗಿ, ಅಂದರೆ ಆಕೆ ಧರಿಸಿದಂಥ ಉಡುಪಿನ ಪರವಾಗಿ ನಿಶ್ವಿಕಾ ನಾಯ್ಡು ಅವರು ಮಾತನಾಡ್ತಾರೆ. ಜೊತೆಗೆ ಈ ಪೇಜ್ನ ಇವನು ಮಾತನಾಡ್ತಾ ಇದ್ದಾನಲ್ವ, ಈತನ ಪೇಜ್ನ ಮೊದಲು ರಿಪೋರ್ಟ್ ಮಾಡಿ, ನಿಮ್ಮನೆ ಹೆಣ್ಮಕ್ಕಳಾಗಲಿ ಬೇರೆಯವರ ಹೆಣ್ಮಕ್ಕಳಾಗಲಿ ಯಾರು ಕೂಡ ಈ ರೀತಿಯಾಗಿ ಮಾತನಾಡಬಾರ್ದು, ನಿನಗೂ ಕೂಡ ಆ ಮಾತನಾಡುವ ಅಧಿಕಾರ ಇಲ್ಲ ಅನ್ನೋ ರೀತಿಯಾಗಿ ಭಾಳ ಸಿಟ್ಟಿಗೆದ್ದು ಕೂಡ ರಿಯಾಕ್ಟ್ ಮಾಡ್ತಾರೆ ನೋಡಿ. ಆಕೆ ಧರಿಸಿದಂತಹ ಡ್ರೆಸ್ ಇವತ್ತು ನಟಿ ರಮ್ಯಾ ಅವರು ಕೂಡ ಅದೇ ರೀತಿಯಾಗಿ, ನೀವು ಬೇಕಾದರೆ ಪುರುಷರು ಯಾವ ಡ್ರೆಸ್ಗಳನ್ನು ಬೇಕಾದರೂ ಹಾಕ್ಕೋಬೋದು, ಯಾವ ರೀತಿಯಾಗಿ ಬೇಕಾದರೂ ಇರ್ಬೋದು, ಆದರೆ ಹೆಣ್ಣುಮಕ್ಕಳು ಡ್ರೆಸ್ ಹಾಕ್ಕೊಂಡ್ರೆ ನಿಮಗೆ ಈ ರೀತಿಯಾದಂಥೆಲ್ಲ ವಿರೋಧಗಳು ಕೇಳಿಬರುತ್ತಲ್ವ ಅನ್ನೋ ರೀತಿಯಾಗಿ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ. ಆಕೆ ಧರಿಸಿದಂಥ ಉಡುಪನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಸ್ನೇಹಿತರೆ, ಒಂದು ನಮ್ಮ ಭಾರತ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ನಾವು ಗೌರವ ಸಲ್ಲಿಸೋದೇ ಉಡುಪಿನ ಒಂದು ಸಂಕೇತವಾಗಿ. ಇತ್ತೀಚೆಗೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳೆಲ್ಲ ಎಲ್ಲೋ ಪ್ರಚೋದನೆಗೆ ಒಳಗಾಗ್ತಾ ಇದೆ, ಅವ್ರು ಧರಿಸ್ತಾ ಇರ್ತಕ್ಕಂಥ ಉಡುಪುಗಳ ವಿಷಯವಾಗಿ ಪ್ರಚೋದನೆಗೊಳಗಾಗ್ತಾ ಇದ್ದಾರೆ ಅಂತ. ಒಟ್ಟಾರೆಯಾಗಿ ಸದ್ಯ ಒಬ್ಬ ವೈರಲ್ ಆ್ಯಂಕರ್ ವಿರುದ್ಧವಾಗಿ ನಟಿಯರು ಈ ಮಟ್ಟಕ್ಕೂ ಕೂಡ ಮಾತನಾಡ್ತಾ ಇದ್ದಾರೆ. ನಾನು ನೇರವಾಗಿ ಒಬ್ಬ ಆ್ಯಂಕರ್ನ ಕಾಲಿಗೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ನಿಮಗೆ ಇನ್ನೊಂದು ಮಾತನ್ನು ನಾನು ಹೇಳಲೇಬೇಕು. ಇದೇ ನಿಶ್ವಿಕಾ ನಾಯ್ಡು ಇನ್ನೊಂದು ಪದವನ್ನು ಕೂಡ ಬಳಸ್ತಾರೆ. ನೀವು ಹೆಣ್ಣು ಮಗಳು ಬೆತ್ತಲೆ ಇದ್ದರೂ ಕೂಡ ನೋಡ್ಲಿಕ್ಕೆ ಹೋಗಬಾರ್ದು, ನೀವಷ್ಟು ಸಾಚಗಳಾಗಿದ್ದರೆ ಅನ್ನೋ ರೀತಿಯಾಗಿ, ನೀವಷ್ಟು ಪ್ರಾಮಾಣಿಕರಾಗಿದ್ದರೆ ಆಕೆ ಬೆತ್ತಲೆ ಇದ್ದರೂ ಕೂಡ ನೋಡ್ಲಿಕ್ಕೆ ಹೋಗಬೇಡಿ ಅನ್ನೋ ರೀತಿಯಾಗೂ ಕೂಡ ಅವ್ರು ಮಾತನಾಡ್ತಾರೆ. ನಾನು ನೇರವಾಗಿ ಕಾಲು ತೆಗೆದುಕೊಳ್ತೀನಿ ನೋಡಿ. ವಸ್ತ್ರ ಸಮಿತಿಯ ವಿಚಾರವಾಗಿ ಭಾಳಷ್ಟು ಆರಂಭದಿಂದಲೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾನೆ ಇರುತ್ತೆ. ಹೆಣ್ಮಕ್ಳು ದೀವಿತ್ ಅವರು ನಮಸ್ತೆ.
ನಮಸ್ತೆ ನಮಸ್ತೆ ಹೇಳಿ. ನೀವು ನೋಡ್ತಾ ಇದ್ದೀರಿ ನಿಮ್ಮ ಒಂದು ವಿಡಿಯೋ ಇವತ್ತು ಸ್ವಲ್ಪ ಮಟ್ಟಿಗಿನ ಸೆನ್ಸೇಷನ್ ಕ್ರಿಯೇಟ್ ಮಾಡಿ ವಸ್ತ್ರ ಸಮಿತಿಯ ಬಗ್ಗೆ ಮತ್ತೆ ಪ್ರಶ್ನೆ ಹೇಳುವಂತೆ ಮಾಡಿರೋದು. ಸದ್ಯ ನಿಶ್ವಿಕಾ ನಾಯ್ಡು ನಿಮ್ಮ ವಿರುದ್ಧವಾಗಿ ಒಂದು ಪೋಸ್ಟ್ ಅನ್ನ ಹಾಕೊಂಡಿದ್ರು, ನೀವು ಮಾತನಾಡಿದ್ ಸರಿ ಇಲ್ಲ, ಗಂಡು ಮಕ್ಕಳು ನೀವು ಹೆಣ್ಣು ಮಕ್ಕಳು ಬೆತ್ತಲೆ ಇದ್ರು ಕೂಡ ನೋಡ್ಲಿಕ್ಕೆ ಹೋಗಬೇಡಿ ಅನ್ನೋ ರೀತಿಯಾಗಿ ಇವತ್ತು ಮಾಜಿ ಸಂಸದೆ ಆಗಿರ್ತಕ್ಕಂಥ ರಮ್ಯಾ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹೌದು. ನಿಮ್ಮ ಪೇಜ್ ನ ರಿಪೋರ್ಟ್ ಮಾಡಿ ಅಂತಾನೂ ಕೂಡ ಹೇಳಿದ್ರು. ನಿಮ್ ಪೇಜ್ ಈಗ ಏನಾದ್ರೂ ಆತರ ರಿಪೋರ್ಟ್ ಒಳಗಾಗಿದ್ಯಾ, ಏನಾದ್ರೂ ಅದರಿಂದ ಸಮಸ್ಯೆ ಎದುರಿಸ್ತಾ ಇದ್ದೀರಾ, ಅಥವಾ ನೀವು ಹೇಳದಂತ ಮಾತನ್ನ ಹೇಗೆ ಸಮರ್ಥಿಸ್ಕೊಳ್ತೀರಿ? ಸರ್, ಒಂದು ನಾನು ಹೇಳ್ತಾ ಇದ್ದೀನಿ ಕೇಳಿ. ನಾನೊಬ್ಬ ಆಂಕರ್ ಆಗಿ ನಾನ್ ಜನರಿಗೆ ಏನ್ ಕೊಡ್ಬೇಕು, ಏನ್ ಮಾತಾಡಬೇಕು, ಏನ್ ಹೇಳ್ಬೇಕು, ನಾನ್ ಇವತ್ ಎಲ್ಲೂ ಕೂಡ ನಿಮ್ಮ ಸ್ವಾತಂತ್ರ್ಯನ ಕಿತ್ಕೋತೀನಿ ಅಥವಾ ನಿಮ್ ಸ್ವಾತಂತ್ರ್ಯನ ಎಲ್ಲಾ ಗಂಡ್ ಮಕ್ಳು ನಾವು ಕಿತ್ಕೊಳ್ತೀವಿ, ನಾವು ಹೇಳಿದ್ದೇ ಬಟ್ಟೆ ಹಾಕ್ಬೇಕು ಅಂತ ನಾನು ಎಲ್ಲೂ ಹೇಳಿಲ್ಲ ಸರ್. ನಾನ್ ಹೇಳ್ತಾ ಇರೋದು ನಿಮಗೆ ಗೊತ್ತಿರಬಹುದು, ಮೋಸ್ಟ್ಲಿ ಪ್ರೇಮ ಕಾವ್ಯ ಅನ್ಸುತ್ತೆ, ಆ ನಟಿ ಅಲ್ವಾ, ಪ್ರೇಮ ಕಾವ್ಯ, ಮಿಥುನ ರಾಶಿ ಮತ್ತು ಪ್ರೇಮ ಕಾವ್ಯ. ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಯ್ತು. ನಾನು ಕಮೆಂಟ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ನಿಮ್ಗೆ ಇದ್ರದ್ದು ಇನ್ಸೈಡ್, ಈ ಸ್ಟೋರಿ ಈ ತರ ಮಾತಾಡೋದಕ್ಕೆ ನಾನು ನಿಮ್ಗೊಂದು ಇನ್ಸೈಡ್ ಸ್ಟೋರಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಏನಿಲ್ಲ, ನನ್ನ ಅತ್ತೆ ಮಗ ಆಯ್ತಾ, ಚಿಕ್ಕ ಹುಡುಗ ಆಯ್ತಾ, ನೋಡ್ತಾ ಇದ್ದ ಅವನು ಹಿಂಗೆ ರೀಲ್ಸ್. ಈಗಿನ ಕಾಲದಲ್ಲಿ ಮಕ್ಕಳುಗಳು, ಚಿಕ್ಕ ಮಕ್ಕಳುಗಳೆಲ್ಲ ಫೋನ್ ಯೂಸ್ ಮಾಡ್ತಾ ಇರ್ತವೆ, ಆಟ ಆಡಕ್ಕೆ ಅಂತ ಕೊಟ್ಟಿರೋ ಫೋನ್. ಇತ್ತೀಚೆಗೆ ರೀಲ್ಸ್ ಗಳನ್ನ ನೋಡೋದು ಕೂಡ ನೀವು ಸಹಜವಾಗಿ ಗಮನಿಸಿರ್ತೀರಿ ಆಯ್ತಾ. ನಾನು ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಸಡನ್ ಆಗಿ ಅವನಿಗೆ ಆ ವಿಡಿಯೋ ಬಂತು. ಯಾರೋ ಒಬ್ಬ ಅದನ್ನ ಹಾಕೊಂಡಿರ್ತಾರೆ, ಅವ್ರು ಹಾಕೊಂಡ್ ಬಂದಿರೋ ಒಂದು ಡ್ರೆಸ್ಸಿಂಗ್ ಸೆನ್ಸ್ ನ ವಿಡಿಯೋನ ಅದಕ್ಕೆ ಯಾವ್ದೋ ಒಂದು ಹಾಡ್ ಕೊಟ್ಬಿಟ್ಟು ಅದಕ್ಕೊಂದ್ ಯಾವ್ದೋ ಒಂದು ಹಾಡ್ ಹಾಕ್ಬಿಟ್ಟು ಹಾಕಿರ್ತಾರೆ. ಅವನು ಅದನ್ನ ಪದೇ 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 ನೋಡ್ತಾನೆ. ಈಗ ಯೂಶಲಿ ಮಕ್ಕಳು ರೀಲ್ಸ್ ನ ಏನ್ ನೋಡ್ತಾರೆ, ಆಟ ಆಡೋದ್ ನೋಡ್ತಾರೆ, ಮತ್ತೊಂದು ಮಗದೊಂದು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ. ಆದ್ರೆ ಒಬ್ಬ ಸಣ್ಣ ಹುಡುಗ ಆ ರೀಲ್ಸ್ ನ ಪದೇ ಪದೇ ನೋಡ್ತಾ ಇದ್ದಾನೆ. ನಾನು ಅವನನ್ನ ಕೇಳ್ದೆ, ಅವನು ಏನಕ್ಕೆ ಹಂಗ ಅದನ್ನ ಅಷ್ಟು ಸಲ ನೋಡ್ತಾ ಇದೀಯ ನೀನು ಅಂತ ಕೇಳ್ದೆ ನಾನು. ಅವಾಗ ಅವ್ನ ಕೈಗೆ ಫೋನ್ ಕೊಟ್ಬಿಟ್ಟು ನಾಚ್ಕೊಂಡು ಹೋಗ್ಬಿಟ್ಟ. ನನಗ್ ಏನ್ ಅದ್ರಿಂದ ಅರ್ಥ ಆಯ್ತು ಅಂತಂದ್ರೆ, ಓಕೆ, ಇಲ್ಲೆಲ್ಲೋ ಒಂದ್ ಸ್ವಲ್ಪ ಮ್ಯಾನಿಪುಲೇಟ್ ಆಗ್ತಾ ಇದೆಯಲ್ಲ ಮಕ್ಕಳು. ಚಿಕ್ಕ ಹುಡುಗ ಅಂದ್ರೆ ತೀರಾ ಚಿಕ್ಕವನಲ್ಲ, ಅವನೀಗ 7th ಸ್ಟ್ಯಾಂಡರ್ಡ್, ಓಕೆನಾ. ಅಲ್ಲಿ ಎಲ್ಲೋ ಒಂದ್ ಕಡೆ ಇಲ್ಲೆಲ್ಲ ಮಿಸ್ ಹೊಡಿತಾ ಇದೆಯಲ್ಲ ಇದು. ಓಕೆ, ಅವ್ರ ಸ್ವಾತಂತ್ರ್ಯ ಸರ್, ನಾವಿಲ್ಲ ಅಂತ ಹೇಳಲ್ಲ. ಅವಾಗ ನನಗೆ ಒಂದು ವಿಡಿಯೋ ಮಾಡ್ಬೇಕಂತ ಅನಿಸ್ತು. ನಾನು ಆ ವಿಡಿಯೋದಲ್ಲಿ ಏನ್ ಹೇಳಿದೀನಿ, ಎಲ್ಲಾರು ಸಮರ್ಥನೆ ಮಾಡ್ಕೊಳ್ಳೋದು ನಾನು ಕೂಡ ಈ ಹಿಂದೆಯಿಂದ ನೋಡಿದೀನಿ. ವಿಚಾರಕ್ಕೆ ಡ್ರೆಸ್ಸಿಂಗ್ ಸೆನ್ಸ್ ಕಾರಣ ಅಲ್ಲ. ನಾನು ಅದನ್ನ ಈಗ ಆ ವಿಡಿಯೋದಲ್ಲಿ ಅದನ್ನ ಹೇಳಿದೀನಿ. ಹೌದು, ಅತ್ಯಕ್ಕೆ ಡ್ರೆಸ್ಸಿಂಗ್ ಸೆನ್ಸ್ ಕಾರಣ ಅಲ್ಲ, ಆದ್ರೆ ಅದಕ್ಕೆ ಹಲವು ಕಾರಣಗಳಿದಾವಲ್ವಾ. ಹಲವು ಕಾರಣಗಳಲ್ಲಿ ಒಂದ್ ಆಗ್ಬೋದು. ಒಂದು ನೋಡಿ, ಈ ತರ ಎಲ್ಲೋ ಒಂದ್ ಕಡೆ ಮ್ಯಾಲ್ಪ್ಲೇಟ್ ಸರ್. ನಾವು ಮಾನವೀಯತೆನ ಆಚೆ ಕಡೆ, ನಾವು ಕಾನೂನನ್ನ ಆಚೆ ಕಡೆ ಒಂದ್ ಕಡೆ ಪಕ್ಕಕ್ಕಿಡೋಣ. ಕಾನೂನನ್ನ ಏನ್ ನಿಯಮಗಳಿವೆ ಅವನ್ ಒಂದ್ ಕಡೆ ಪಕ್ಕಕ್ಕಿಡೋಣ. ಏನ್ ಎಲ್ಲ ನಮ್ಗೆ ಕಟ್ಟುಪಾಡುಗಳಿವೆ ಅವೆಲ್ಲ ಒಂದ್ ಕಡೆ ಪಕ್ಕಕ್ಕಿಡೋಣ. ನಮ್ಮ ಸಂಪ್ರದಾಯ ಸಂಸ್ಕೃತಿ ಎಲ್ಲವನ್ನು ಕೂಡ ಪಕ್ಕಕ್ಕಿಡೋಣ. ನಾವೆಲ್ಲ ಯಾರು? ಮನುಷ್ಯರು ಅನ್ನೋದಕ್ಕಿಂತ ಮುಂಚೆ ನಾವೆಲ್ಲ ಪ್ರಾಣಿಗಳ ಪ್ರಭೇದಕ್ಕೆ ನಾವು ಸೇರ್ತೀವಲ್ವಾ. ಪ್ರತಿಯೊಬ್ಬ ಗಂಡಿಗೂ ಪ್ರತಿಯೊಬ್ಬ ಹೆಣ್ಣಿಗೂ ಆ ರೀತಿಯಾದ ಒಂದು ಅಟ್ರಾಕ್ಷನ್, ಆಕರ್ಷಣೆ, ಆಸೆ ಅನ್ನೋದಿರುತ್ತೆ. ಯಾರು ಕಂಟ್ರೋಲ್ ಆಗಿರ್ತಾನೋ ಅವನು ಒಳ್ಳೆಯವನು, ಯಾರು ಕಂಟ್ರೋಲ್ ತಪ್ಪಾನೋ ಅವನು ಕೆಟ್ಟವನು ಅಲ್ವಾ. ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು? ಯಾರು ಕಂಟ್ರೋಲ್ ಆಗಿರ್ತಾನೋ ಅವನು ಒಳ್ಳೆಯವನು, ಯಾರು ಕಂಟ್ರೋಲ್ ತಪ್ಪಾನೋ ಅವನು ಕೆಟ್ಟವನು, ಸರಿನಾ? ಇಲ್ಲಿ ನಾನು ಹೇಳ್ತಾ ಇರೋದು, ಅದಕ್ಕೆ ಸಮರ್ಥನೆ ಮಾಡಿದ್ರು. ಒಂದಷ್ಟು ವಿಡಿಯೋಗಳು ಬಂತು. ಹಂಗಾದ್ರೆ 4 ವರ್ಷದ್ದು ಮಕ್ಕಳನ್ನ ಅರೆಯೋದು, ಹಂಗಾರೆ 80 ವರ್ಷದ್ದು ಪಾಪ ಏಜ್ ಆಗಿರೋರ್ದು ಇರುತ್ತಲ್ಲ ಸರ್, ಇದಕ್ಕೇನ್ ಹೇಳ್ತೀರಿ ಅಂತ. ಸರ್, ಇವತ್ತು ನಾನು ಒಂದ್ ಮಾತು ಹೇಳ್ತೀನಿ ಸರ್, ಯಾರು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಅವ್ರು ಸ್ವಾತಂತ್ರ್ಯವಾಗಿ ಹಾಕ್ಲಿ ಸರ್. ಇಷ್ಟೆಲ್ಲ ಇವರು ವಾದ ಪ್ರತಿವಾದ ಮಾಡ್ತಾರೆ ಅಂದ್ರೆ ನಾವು ಕೊಚ್ಚೆ ಮೇಲೆ ಕಲ್ಲು ಹರ್ಚ್ಕೊಳಕ್ ಆಗಲ್ಲ ಸರ್. ಏನಾದ್ರು ಮಾಡ್ಕೊಳ್ಳಿ. ಆದ್ರೆ ನಾನ್ ಹೇಳ್ತಾ ಇರೋದು ಒಂದಷ್ಟು, ಈಗ ನಾನ್ ಹೇಳ್ತಾ ಇರೋದು ಇದನ್ನೆಲ್ಲ ನೋಡ್ತಾರೆ ಸರ್. ಈ 4 ವರ್ಷದಿಂದ ಮಾಡೋರು ಅಥವಾ 80 ವರ್ಷದ ಮುದುಕಿಯರು, ಇವರೆಲ್ಲ ಯಾರು? ಇವರೆಲ್ಲ ನಾರ್ಮಲ್ ವ್ಯಕ್ತಿಗಳಲ್ಲ, ಇವರೆಲ್ಲ ವಿಕೃತ ಕಾಮಿಗಳು, ಸೈಕೋಗಳು ಅಂತಾರೆ. ಗೊತ್ತಾ ನಿಮ್ಗೆ? ಒಂದಷ್ಟು ಜನ, 100% ವ್ಯಕ್ತಿಗಳಲ್ಲಿ ಒಂದಷ್ಟು ಜನ ಸೈಕೋಗಳು ಇರ್ತಾರೆ ಸರ್. ಸೈಕೋಗಳು ಅವ್ರು ಅದನ್ನ ನೋಡಿ ಅವ್ರಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ಅವ್ರು ಯಾರೋ ಹಾಕೊಂಡ್ ಬಂದವ್ರು ಆರಾಮಾಗಿ ಹೋಗಿ ಮನೇಲಿ ಹೋಗಿ ಮಲ್ಕೊಂಡ್ಬಿಡ್ತಾರೆ ಸರ್. ನೆಮ್ಮದಿ ಜೀವನ ನಡೆಸ್ತಾರೆ ಸರ್. ಅವ್ರ ತಂಟೆಗೆ ಯಾರು ಹೋಗಲ್ಲ ಸರ್, ದೊಡ್ಡವ್ರ ತಂಟೆಗೆ ಯಾರು ಹೋಗಲ್ಲ ಸರ್. ಅಂತವ್ರು ಏನ್ ಮಾಡ್ಬಿಡ್ತಾರೆ, ಯಾರು ಸಿಗ್ತಾರೋ ಅವ್ರ ಮೇಲೆ ಎರಗ್ ಬಿಡ್ತಾರೆ ಸರ್. ಇದು ನಾನು ತುಂಬಾ ಜನರ ಅಭಿಪ್ರಾಯ ತಗೊಂಡು, ಒಬ್ಬ ಆಂಕರ್, ಒಬ್ಬ ಪತ್ರಕರ್ತ ಅದನ್ನ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂದ್ರೆ ಸುಮ್ನೆ ಕೊಟ್ಬಿಡ್ತಾರ ಸರ್. ನೀವು ಮೀಡಿಯಾ ಫೀಲ್ಡ್ ಅಲ್ಲಿ ಇದೀರಿ, ಎಲ್ಲಾರ ಅಭಿಪ್ರಾಯ. ನಾನು ಎಷ್ಟು ಜನ, ನಾನು ಈ ಹಿಂದಿನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಏನ್ ನಿಮ್ ಪ್ರಾಬ್ಲಮ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೆ. ಅಲ್ಲೆಲ್ಲ ಹೋದಾಗ್ಲೆಲ್ಲ ಕೂಡ ನಾನು ಈ ಜನಾಭಿಪ್ರಾಯ ತಗೊಂಡಿದ್ದೀನಿ ಸರ್. ಇದ್ರ ಬಗ್ಗೆ ತುಂಬಾ ದಿನಗಳಿಂದ ಇದ್ರ ಬಗ್ಗೆ ನಾನು ಆಲೋಚನೆ ಮಾಡ್ತಿದ್ದೆ ಸರ್. ಚರ್ಚೆ, ಎಲ್ಲಾ ಆಗು ಹೋಗುಗಳನ್ನ, ಎಲ್ಲಾ ಸಾಧ್ಯತೆಗಳನ್ನ, ಎಲ್ಲಾ ಬಾಧ್ಯತೆಗಳನ್ನ ಎಲ್ಲವನ್ನೂ ಕೂಡ ನಾನು ಜನರ ಅಭಿಪ್ರಾಯವನ್ನ, ಎಲ್ಲ ಹೆಣ್ಮಕ್ಳನ್ನು ಕೂಡ ನಾನು ಇದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಾನು ಪ್ರತಿಕ್ರಿಯೆ ಕೊಟ್ಟಿರೋದು ಸರ್ ಇದ್ರ ಬಗ್ಗೆ. ಆಮೇಲೆ ನಾನು ಇದ್ರ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಟ್ಟು, ಅದು ಕೂಡ ಯಾರಿಗೂ ಹರ್ಟ್ ಮಾಡ್ಬೇಕು ಅಂತಲ್ಲ, ಆ ವೈಷ್ಣವರಿಗೆ ಹರ್ಟ್ ಮಾಡ್ಬೇಕು ಅಂತಲ್ಲ, ಅಥವಾ ನಿಶ್ವಿಕಾ ಅವ್ರಿಗೆ ಹರ್ಟ್ ಮಾಡ್ಬೇಕು ಅಂತಲ್ಲ, ಆಶಿಕಾ ಅವ್ರಿಗೆ ಹರ್ಟ್ ಮಾಡ್ಬೇಕು ಅಂತಲ್ಲ, ಯಾರಿಗೂ ಹರ್ಟ್ ಮಾಡ್ಬೇಕು ಅಂತಲ್ಲ ಸರ್. ನೋಡಿ, ಈಗ ಯಾವುದೇ ಒಬ್ಬ ಸೆಲೆಬ್ರಿಟಿ ಆದ್ರೂ ಒಂದು ಲಕ್ಷಾಂತರ ಜನ ಅವ್ರನ್ನ ಫಾಲೋ ಮಾಡ್ತಿರ್ತಾರಲ್ವಾ ಸರ್. ಈಗ ಅದನ್ನೇ ಸರಿ, ಅದೇ ನಾನ್ ಹೇಳ್ತಿರೋದು, ಆಯ್ತಪ್ಪ ಅವ್ರು ಹೇಳಿದ್ದೇ ಸರಿ.
ಯಾಕೆ ಮಾತಾಡಿ ನಾವು ಕೊಚ್ಚ ಮೇಲೆ ಕಲ್ಲಿಡ್ಸ್ಕೊಂಡು ನಮ್ಗೆ ಯಾಕೆ ಬೇಕು ಅಂತ ಅನ್ಸಿಸ್ಬಿಡ್ತಾರ ಇವ್ರಲ್ಲ. ನಾವ್ ಏನೇ ಮಾತಾಡಿದ್ರು ಅದ್ರ ಮೇಲೆ ಕೇಸು, ಏನೇ ಮಾತಾಡಿದ್ರು ಪೊಲೀಸ್ ಸ್ಟೇಷನ್. ಅಂದ್ರೆ ನಾವು ಅಂದ್ರೆ ರೈಟ್ ಟು ಫ್ರೀಡಮ್. ಈಗ ನಿಶ್ವಿಕಾ ಅವ್ರು ಹೇಳ್ತಾರೆ ಸರ್, ಈಗ ನಿಶ್ವಿಕಾ ಅವ್ರು ಹೇಳ್ತಾರೆ ಹೆಣ್ಣು ಬೆತ್ತಲೆಯಾಗಿ ಇರ್ಬೋದು ಅಂತ ಅವ್ರು ಹಾಕಿದ್ರು ಸರ್. ನಿಮ್ಮನ್ನ ನಾನು ಕೇಳ್ತೇನೆ, ಇರ್ಬೋದಾ ಸರ್? ಓಕೆನಾ ನಿಮ್ಗೆ? ಆರ್ ಯು ಅಗ್ರಿ? ಸಾಧ್ಯ ಅಲ್ಲ. ಒಂದು ನಾಗರಿಕ ಸಂಸ್ಕೃತಿಯಲ್ಲಿ ನಾವು ಒಂದ್ ಸ್ವಲ್ಪ ನಾಗರಿಕರಾಗಿದ್ದೀವಿ ಮನುಷ್ಯರು ಅಂತ ಅಂದಾಗ ಅದೆಲ್ಲ ಆವರ್ತನಗಳು ಯಾವ್ದು ಸರಿ ಅಂತ ಆಯ್ತು ಸರ್, ಆಯ್ತು ಸರ್. ಅವ್ರು ಹೇಳ್ತಾರೆ ಸರ್ ನಿಮ್ಮನೆ ಹೆಣ್ಮಕ್ಳು ಬಗ್ಗೆ ನೀನ್ ಮಾತಾಡಬೇಡ ಅಂತ ಹೇಳ್ತಾರೆ ಸರ್. ಹಂಗಾರೆ ನಮ್ಮನೆ ಹೆಣ್ಮಕ್ಳು ನಮ್ ಮುಂದೆ ಹಂಗಾರೆ ಬೆತ್ತಲೆಯಾಗಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಓಡಾಡಿದ್ರೆ ನಿಮಗೆ ಓಕೆನಾ ಸರ್? ನೀವು ನೋಡ್ಕೊಂಡು ಸುಮ್ನೆ ಇರ್ತೀರಾ ಸರ್? ಬೇಡ ಸರ್. ಅವ್ರ ಅಪ್ಪ ಯಾರೇ ಆಗ್ಲಿ, ಅವ್ರ ಇವ್ರು ಅಂತ ಬೇಡ ಸರ್. ಯಾವುದೇ ಹೆಣ್ಮಕ್ಳಾಗ್ಲಿ ಅವ್ರ ತಂದೆ ತಾಯಿ ಮುಂದೆ ಬೆತ್ತಲೆ, ಅವ್ರು ಹೇಳ್ತಾರೆ ಹೆಣ್ಣು ಬೆತ್ತಲೆ ಆಗಿರ್ಬೋದು ಅಂತ. ಅವ್ರ ತಂದೆ ಕೇಳದೆ ಸುಮ್ನೆ ಇರ್ಲಿ ಸರ್. ಅವ್ರ ತಂದೆ ಆಗ್ಲಿ ತಾಯಿ ಆಗ್ಲಿ ಕೇಳದೆ ಅಮ್ಮ ನೀನು ಓಡಾಡಮ್ಮ, ನೀನ್ ಹಿಂಗೆ ಬೆತ್ತಲೆಯಾಗಿ ಓಡಾಡಮ್ಮ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಬಿಡ್ಲಿ ಸರ್. ನಾನು ಒಪ್ಕೊಂಡ್ಬಿಡ್ತೀನಿ ಸರ್. ನಾನೊಬ್ಬ ಈ ವಿಚಾರದಲ್ಲಿ ಮಾತಾಡ್ಬಿಟ್ಟು ನನ್ನಂತ ದಡ್ಡ ಇನ್ ಯಾರು ಇಲ್ಲ, ನನ್ನಂತ ಮುಟ್ಟಾಳ ಇನ್ ಯಾರು ಇಲ್ಲ ಅಂತ ನಾನು ಒಪ್ಕೊಂಡ್ಬಿಡ್ತೀನಿ ಸರ್. ಒಪ್ಕೊಂಡ್ಬಿಡ್ತೀನಿ ಸರ್. ಇವಾಗ ಅವ್ರು ಹೋಗ್ಬೋದು, ಕಂಪ್ಲೇಂಟ್ ಕೊಡ್ಬೋದು, ಎಲ್ಲಾ ಮಾಡ್ಬೋದು. ನಾಳೆ ದಿನ ವಾಪಸ್ ಕೋರ್ಟ್ ಅಲ್ಲೂ ಕೂಡ ನೀನು ಅವ್ರ ಸ್ವಾತಂತ್ರ್ಯ ಕಿತ್ಕೊಂಡ್ ಮಾತಾಡದೆ, ನೀನು ಅವ್ರಿಗೆ ಅನ್ಯಾಯ ಮಾಡಿದೆ ಅಂತಲೂ ಕೂಡ ನನ್ ಮೇಲೆ ಆಗ್ಬೋದು ಸರ್. ಇದರಿಂದ ನಾನು ಜೈಲಿಗೆ ಹೋಗ್ಬೋದು ಅಂತ ಇಟ್ಕೊಳ್ಳಿ ಸರ್. ಆದ್ರೆ ಮನಸ್ಸೊಳಗಡೆ ಎಲ್ರಿಗೂ ಒಂದು ಆಕರ್ಷಣೆ ಅಂತ ಇರುತ್ತಲ್ಲ ಸರ್, ಅದ್ ಯಾವತ್ತೂ ಹೋಗಲ್ವಲ್ಲ ಸರ್. ಅದು ಎಲ್ಲಿಂದನೂ ಕಿತ್ತಾಕಕ್ ಆಗಲ್ವ. ನಾನು ಏನಾದ್ರು ತಪ್ಪು ಮಾತಾಡ್ತೀನಿ ಸರ್? ಇಲ್ಲ, ಓಕೆ. ನಾವು ಮನುಷ್ಯರಲ್ವಾ? ಈಗ ನಾವು ಸರ್ ನಮ್ ಹುಡುಗರು ನೆಟ್ಟಗಿರಿ ಅಂತ ಹೇಳ್ತಾರೆ ಸರ್. ನಮ್ ಹುಡುಗರು ನೆಟ್ಟಗಿರಿ ಅಂತ ಹೇಳ್ತಾರೆ. ನಾ ಅದೇ ಒಂದು ವಿಡಿಯೋದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಸರ್. ಹುಡುಗರಿಗೆ ಬರೀ ಜಿಪ್ ಹಾಕೊಳ್ಳೋ ಅಂತ ಹೇಳಿದ್ರೆ ನಾವು ಹೋಗಿ ನಾಚ್ಕೊಂಡ್ ಹಾಕ, ಹೌದಾ ಇಲ್ವಾ ಸರ್? ರೋಡ್ ಸೈಡ್ ಅಲ್ಲಿ ಅವ್ರು ಹೇಳ್ತಾರೆ ಸರ್, ನಿಶ್ವಿಕಾ ಅವರು ಸ್ಟೇಟ್ಮೆಂಟ್ ಹಾಕ್ತಾರೆ, ರೋಡ್ ಸೈಡ್ ಅಲ್ಲಿ ನೀವು ಮೂತ್ರ ಮಾಡ್ತೀರಲ್ಲ, ನೀವು ಅದರಿಂದ ಮಾನ ಮುಚ್ಕೊಂಡು ಸರ್. ನಾವ್ ಯಾರಿಗಾರು ಕಾಣಂಗ್ ಮಾಡ್ತೀವ ಸರ್? ಅರ್ಜೆಂಟ್ ಆದ್ರೂ ಹೋಗಿ ಸೈಡ್ ಅಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ಯಾರಿಗೂ, ಅದು ಯಾರು ಇದಾರೆ ಅಂದ್ರೆ ಮಾಡೋದಿಲ್ಲ ಸರ್. ಹಂಗೆ ಕಟ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತೀವಿ, ಹಂಗೆ ಕಟ್ಕೊಂಡು ತಡ್ಕೊಂಡಿರ್ತೀವಿ. ಯಾರು ಹುಡುಗರು ಇದಾರೆ ಅಂದ್ರೆ ಮಾತ್ರ ಮಾಡ್ತೀವಿ ಸರ್. ಅದು ಹುಡುಗರಿಗಿರೋ ನಾಜುಕು ಸರ್. ಅದು ನಾಚಿಕೆ ಸರ್. ಅದು ಹಂಗಾದ್ರೆ ಈಗ ಅವರೇ ಕೇಳ್ತಾರೆ ಸರ್, ಸಮಾನತೆ ಅಂತಾರೆ. ಮತ್ತೆ ಯಾಕೆ ಸರ್ ಹಂಗಾದ್ರೆ ಇವ್ರು ಹಿಂಗಿಲ್ಲಿ ಮಾಡ್ತಾ ಇದಾರೆ? ಹುಡುಗರು ನೀವು ನೆಟ್ಟಗಿರಿ ಸರ್. ಹಂಗಂತ ಹುಡುಗರೆಲ್ಲ ಸಾಚ ಅಂತ ಹೇಳ್ತಿಲ್ಲ ನಾನು. ಎಲ್ಲರೂ ಸರಿಯಾಗಿದ್ದಾರೆ, ಎಲ್ಲರೂ ಪರ್ಫೆಕ್ಟ್ ಅಂತ ಹೇಳ್ತಿಲ್ಲ. ಹಂಗಂತ ಅವರು ಸರಿ ಅಂತ ಹೇಳ್ತಾ ಇಲ್ಲ ನಾನು, ಅಥವಾ ಅವರು ತಪ್ಪು ಅಂತ ಹೇಳ್ತಿಲ್ಲ. ಕೆಲವು ಹೆಣ್ಣು ಮಕ್ಕಳು, ಕೆಲವರಿಂದ ಅಥವಾ ಕೆಲವು ಗಂಡು ಮಕ್ಕಳಿಂದ ಆಗುವಂತ ಮಿಸ್ಟೇಕ್ಗಳು ಅದು ಏನಾಗ್ಬಿಡುತ್ತೆ ಅಂತಂದ್ರೆ ಮಾನಸಿಕವಾಗಿ ಈಗ ನಾನು ಹೇಳ್ದಲ್ಲ ಸರ್, ನಮ್ಮ ಅತ್ತೆ ಮಗನೇ ನಿಮಗೆ ಚಿಕ್ಕ ಹುಡುಗಂದ ಎಕ್ಸಾಂಪಲ್ ಕೊಟ್ಟಲ್ಲ ಸರ್. ಅವನು ಹೇಳ್ಬಿಟ್ಟು ಇದನ್ನ ಏನಣ್ಣ ಇದು ಅಂತ ಕೇಳ್ಬೋದಿತ್ತು. ಅವನು ನಾಚ್ಕೊಂಡು ಹೋಗೋ ಅಂತದ್ ಏನಿತ್ತು ಸರ್? ನಾಚ್ಕೊಂಡು ನಾಲ್ಗೆಯನ್ನ ಹೊರಗೆ ಹಾಕ್ಬಿಟ್ಟು ನಾಚ್ಕೊಂಡು ಹೋಗ್ತಾರೆ ಗೊತ್ತಾ ನಿಮ್ಗೆ? ಅದೊಂದು ಗೆಸ್ಟರ್ ಅದನ್ನ ಮಾಡೋ ಅಂತದ್ ಏನಿತ್ತು ಸರ್? ಅದನ್ನ ಮಾಡೋ ಅಂತದೇನಿತ್ತು? ಅಂಡರ್ಸ್ಟುಡ್ ಅಲ್ವಾ? ಅದು ಅಂಡರ್ಸ್ಟುಡ್ ಅಲ್ವಾ ಸರ್? ಇಷ್ಟೇ ಸರ್, ಬೇರೆ ಏನಿಲ್ಲ ಸರ್. ಈಗ ನಿಶ್ವಿಕಾ ಅವರು ಅಲ್ಲೆಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋನ ಡಿಲೀಟ್ ಮಾಡಿಸಿದ್ರು ಸರ್. ಈಗೇನ್ ವೈಷ್ಣವಿ ಅವರು ಹೋಗ್ತಾರೆ ಅಂತ ಕೇಳ್ಪಟ್ಟೆ, ಅವ್ರು ಹೋಗ್ತಾರೆ, ಅವರು ವಿಡಿಯೋ ಡಿಲೀಟ್ ಮಾಡ್ತಾರ ಸರ್. ಆಯ್ತು ಸರ್, ನಾನು ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂತಾನೆ, ಆಯ್ತು ಮಾಡ್ದೆ ಅಂತಾನೆ ಇಟ್ಕಡೆ ಮಾಡ್ತೀನಿ. ಸರಿ ಸರ್, ಮಾಡೋಣ ಸರ್. ಬದಲಾಗುತ್ತಾ ಸರ್? ಬದಲಾಗುತ್ತಾ ಸರ್? ಆಯ್ತು ಸರ್, ನೀವು ಒಂದ್ ಕೆಲಸ ಮಾಡಿ, ಜನಾಭಿಪ್ರಾಯ ತಗೊಳ್ಳಿ ಸರ್. ಹಂಗಾರೆ ಇದು ಜನತಾ ನ್ಯಾಯಾಲಯದ ಮುಂದೆ ಹೋಗ್ಲಿ ಸರ್. ಹಂಗಾದ್ರೆ ಈ ಪ್ರಕರಣ ಹೋಗ್ಲಿ ಸರ್, ಜನತಾ ನ್ಯಾಯಾಲಯದ ಮುಂದೆ ಹೋಗ್ಬಿಟ್ಟು ಜನರು ಡಿಸೈಡ್ ಮಾಡ್ಲಿ ಸರ್. ಎಲ್ಲಾ ಈ ದೇಶದ ಹೆಣ್ಣು ಮಕ್ಕಳು ನಿಂತ್ಕೊಂಡು ಡಿಸೈಡ್ ಮಾಡ್ಲಿ ಸರ್. ಇದಕ್ಕೆ ಎಷ್ಟು ಜನ ಯಾರು ಅತಿ ಹೆಚ್ಚು ಓಟ್ ಬೀಳುತ್ತೋ ಅದೇ ಡಿಸೈಡ್ ಆಗ್ಲಿ ಬಿಡಿ ಸರ್. ನಾನ್ ಇವಾಗ್ಲೂ ಹೇಳ್ತಾ ಇದೀನಿ ಸರ್, ಯಾವ ರೀತಿ ಬಟ್ಟೆ ಬೇಕಾದ್ರೂ ಹಾಕ್ಲಿ ಸರ್. ಇನ್ಮೇಲೆ ನಾನು ಕೇಳಕ್ ಹೋಗಲ್ಲ ಸರ್. ನಿಮ್ಗೆ ಹೇಳ್ತಿಲ್ವಾ, ನೀವ್ ಯಾವತ್ತು ನಿಯತ್ತಾಗಿ ಜರ್ನಲಿಸಂ ಮಾಡ್ತೀರಾ, ಯಾವತ್ತು ನೀವು ಒಂದು ಒಳ್ಳೆ ರೀತಿಲಿ ಆಲೋಚನೆ ಮಾಡಿ, ನಾವೇನ್ ಸುಮ್ನೆ ಒಂದ್ ಸೈಡ್ ಮಾತಾಡ್ಲಿಲ್ವಲ್ಲ ಸರ್, ಯಾರು ಟಾರ್ಗೆಟ್ ಮಾಡಿ ಮಾತಾಡ್ಲಿಲ್ವಲ್ಲ ಸರ್. ಸಿಕ್ಕಾಬಟ್ಟೆ ವೈರಲ್, ಮಕ್ಕಳು ಮರಿ ಫೋನ್ ಹಿಡ್ಕೊಂಡು ನೋಡ್ತಿರ್ತಾರೆ ಸರ್. ಇವತ್ತು ಮ್ಯಾನಿಪುಲೇಟ್ ಆಗ್ತಾರೆ ಸರ್. ಮನ್ಸಿಗೆ ಅವ್ರಿಗೆ ಏನೋ ಒಂದ್ ಬಂದ್ಬಿಡುತ್ತೆ ಸರ್. ಇವತ್ತು ಜನರೇಷನ್ ಚೇಂಜ್ ಆಗ್ತದೆ. ಇವತ್ತೆಲ್ಲ ಫಾಸ್ಟ್ ಇದಾರೆ ಸರ್. ಎಲ್ಲದ್ರಲ್ಲೂ ಮುಂದುವರೋ ಸಮಸ್ಯೆ ಆಗ್ಬಾರ್ದು. ಯಾರಿಂದಾನೋ ನೋಡಿ ನಾವು ಇದಾಗ್ಬಿಟ್ಟು ಇನ್ನೊಬ್ಬರ ಮೇಲೆ ಅದು ಅಪ್ಲೈ ಆಗ್ಬಾರ್ದು ಸರ್. ಇದು ಕೆಟ್ಟು ಸಮಾಜ ಆಗ್ಬಿಟ್ಟಿದೆ ಸರ್ ಇಲ್ಲಿ ಸರ್. ಇನ್ನೊಂದ್ ಹೇಳ್ಬಿಟ್ಟು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ನೀವು ಹಾಕೊಳ್ಳಿ ಫುಲ್ಲು. ನಾನು ಹೇಳ್ತೀನಿ ಸರ್. ಈಗ ನಿಮ್ಗೆ ಒಂದು ರೋಡ್ ಸರ್, ಆಯ್ತಾ? ಒಂದ್ ರೋಡ್ ಅಲ್ಲಿ ಮುಳ್ಳುಗಳಿವೆ ಅಂತ ಗೊತ್ತಿದ್ಮೇಲೆ ನೀವ್ ಏನ್ ಮಾಡ್ತೀರಾ ಸರ್? ಸ್ಲಿಪ್ಪರ್ ಹಾಕೊಂಡು ಹೋಗ್ತೀರಾ ಸರ್? ಬರೀ ಕಾಲಲ್ಲೇ ನಡ್ಕೊಂಡು ಹೋಗ್ತೀನಿ ಅಂದ್ರೆ ಹೆಂಗೆ ಸರ್? ಇಲ್ಲ, ನಿಯಮದಲ್ಲಿ ಈಗ ಅಲ್ಲೊಂದ್ ನಿಯಮ ಇರುತ್ತೆ ಸರ್. ಆ ರೋಡ್ ಬಗ್ಗೆ ಒಂದ್ ನಿಯಮ ಇರುತ್ತೆ. ಇಲ್ಲ, ನೀವು ಬರೀ ಕಾಲಲ್ಲೇ ಹೋಗ್ಬೇಕು ಅಂತ ನಿಯಮ, ಬರೀ ಕಾಲಲ್ಲೇ ಹೋಗ್ಬೇಕು ಅಂತಿದೆ ಸರ್. ಆದ್ರೂ ದೊಡ್ಡ ದೊಡ್ಡ ಮುಳ್ಳುಗಳಿದಾವೆ ಸರ್. ಇವಾಗ ಹೇಳಿ, ನೀವ್ ಏನ್ ಮಾಡ್ತೀರಾ? ಸ್ಲಿಪ್ಪರ್ ಹಾಕೊಂಡು ಹೋಗ್ತೀರಾ, ಇಲ್ಲ ನಿಯಮ ಬರೀ ಕಾಲಲ್ಲಿ ಹೋಗ್ತೀರಾ ಸರ್? ಮುಳ್ಳು ಚುಚ್ಚಿಬಿಡುತ್ತೆ ಸರ್. ಆ ಸಮಾಜದಲ್ಲಿ ಅಂತ ಒಂದಷ್ಟು ಮುಳ್ಳುಗಳಿವೆ. ಆ ಮುಳ್ಳುಗಳಿವೆ ಅಂತ ಗೊತ್ತಿದ ಮೇಲೆ, ಅವು ಚುಚ್ಚುತ್ತವೆ ಅಂತ ಗೊತ್ತಿದ ಮೇಲೆ, ಸಮಾಜದಲ್ಲಿ ಕೆಟ್ಟ ಶಕ್ತಿಗಳಿವೆ, ಕೆಟ್ಟದಿರೋ ಜಾಗಕ್ಕೆ ನೀವು ಹೋಗ್ತೀರಾ ಸರ್? ಅಲ್ಲ, ಆಕ್ಚುಲಿ ಸೊಲ್ಯೂಷನ್ಸ್ ಅದಲ್ಲ, ಆ ಮುಳ್ಳುಗಳನ್ನ ನಾಶ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾತನಾಡ್ತಾ ಇದಾರೆ ಅನ್ಕೊಂತೀನಿ. ಖಂಡಿತ ಸರ್, ಮುಳ್ಳುಗಳನ್ನ ನಾಶ ಮಾಡೋದ್ರ ಬಗ್ಗೆ ಬರ್ಲಿ ಸರ್. ಈಗ ನೋಡಿ ಸರ್, ಮೆಡಿಕಲ್ ವಿದ್ಯಾರ್ಥಿ ಒಬ್ಬ ಶಿಕ್ಷಕ, ನಾನೊಂದು ಕೇಸ್ ತಗೊಂಡಿದ್ದೀನಿ. ಒಂದ್ ಹೆಣ್ಣಿಗೆ ನ್ಯಾಯ ಕೊಡುತ್ತೆ, ಹೆಣ್ಣಿನ ವಿರುದ್ಧ ಅಂತ ಅವರೆಲ್ಲ ನನ್ನ ಪೋಟ್ರೆ ಮಾಡ್ತಿದಾರಲ್ಲ. ಈಗ ಚಿಕ್ಕಮಂಗ್ಳೂರಲ್ಲಿ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗೆ ದೌರ್ಜನ್ಯ ಆಗಿದೆ ಸರ್. ಇವತ್ತು ಜೊತೆ ನಿಂತು ನಾನು ಅವ್ರ ಜೊತೆ ನೀವು ಗಮನಿಸ್ತಾ ಇರ್ಬೋದು ಅಂತ ಅನ್ಸುತ್ತೆ ನಾನು.
ಆಯ್ತಾ? ನೀವು ಗಮನಿಸ್ತಾ ಇರ್ಬೋದು. ಇವತ್ತು ಯಾರು ಬಂದಿದ್ದಾರೆ ಹಂಗಂದ್ರೆ ಅವ್ರು ಬಂದಿದಾರ, ಆ ಹುಡುಗಿ ಆಯ್ತು ಅದನ್ನೆಲ್ಲ ನೋಡಿರ್ತಾರೆ. ನಾನು ಇನ್ಸ್ಟಾಗ್ರಾಮ್ ನೋಡಿ ರಿಪೋರ್ಟ್ ಮಾಡಿ ಅನ್ನೋರಿಗೆ ಆ ಹೆಣ್ಣಿಗೆ ಅನ್ಯಾಯ ಆಗಿರೋದು ಕಂಟೆಂಟ್ ಹಾಕಿದೀನಲ್ಲ, ನನ್ನ ಕಂಟೆಂಟ್ ನ ಅದ್ರ ಬಗ್ಗೆ ನಾನು ಧ್ವನಿ ಎತ್ತುತ್ತಾ ಇದೀನಲ್ಲ, ಆ ವಿಡಿಯೋ ನೋಡಿರಲ್ವಾ ಅವರು? ಬನ್ನಿ ಸರ್ ಅಂತ ಮುಳ್ಳುಗಳನ್ನು ನಾಶ ಮಾಡೋಣ ಸರ್, ನಾನ್ ನಾಶ ಮಾಡಕ್ ಹೊರಟಿದ್ದೀನಿ, ಬರೇ ಕೇಳಿ ಅವರಿಗೆ. ಬನ್ನಿ ಸರ್ ಮುಳ್ಳುಗಳನ್ನ, ಹೌದಲ್ವಾ ಸರ್? ಹೌದಲ್ವಾ? ಶಿಕ್ಷಕ ಆ ಹುಡುಗಿಗೆ ಆ ವಿದ್ಯಾರ್ಥಿನಿಗೆ ಒಂಥರ ಮೆಸೇಜ್ ಮಾಡೋಣಲ್ವಾ? ಬನ್ನಿ ಸರ್ ಅವ್ರನ್ನೆಲ್ಲ ನಾಶ ಮಾಡೋಣ ಅಂತವೇ ಕೆಟ್ಟ, ನಾನು ಅದ್ರ ಬಗ್ಗೆ ಹೇಳ್ತಿದ್ದೀನಿ, ಅಂತ ಕೆಟ್ಟ ಘಾತುಕ ಶಕ್ತಿಗಳಿವೆ ಸರ್. ಅಲ್ಲ ಓಕೆ, ಇದ್ರ ಬಗ್ಗೆ ನಾನು ಅಲ್ಲ ಗೊತ್ತಾಯ್ತು ನನಗೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಕಂಪ್ಲೀಟ್ ಆಗಿ ಮಾತಾಡೋಣ. ನೀವು ಅಟ್ಲೀಸ್ಟ್ ಒಂದ್ ಸ್ವಲ್ಪ ನೀವು ಸಿಕ್ಕರೆ ಚೆನ್ನಾಗಿರುತ್ತೆ. ಸಾಧ್ಯವಾದ್ರೆ ನೀವು ಬೆಂಗಳೂರಿಗೆ ಬಂದ್ರೆ ಸಿಗಿ. ಸರಿ ಸರ್, ಖಂಡಿತ ಖಂಡಿತ. ಸ್ನೇಹಿತರೆ, ದೀವಿತ್ ಅವರು ಹೇಳೋ ರೀತಿಯಾಗಿ ನೀವು ಗಮನಿಸ್ತಾ ಇದ್ದೀರಿ. ನಾನು ಅವ್ರು ಹೇಳ್ತಾ ಇದ್ರು, ಯಾಕೆಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಹೆಣ್ಣು ಮಕ್ಕಳನ್ನ ಬಹಳ ವಿಭಿನ್ನವಾಗಿ ನೋಡ್ತಾರೆ. ಇಡೀ ವಿಶ್ವದಲ್ಲಿ ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ಎಲ್ಲೂ ಕೂಡ ಹೆಚ್ಚಾಗಿ ಅಂಟ್ಕೊಂಡಿಲ್ಲ ಅನ್ನೋದನ್ನ. ಯಾಕೆ ಅಂತ ಹೇಳಿದ್ರೆ, ನೀವು ವಸ್ತ್ರ ಸಂಹಿತೆ ಇದೆಯಲ್ಲ, ಸ್ಕೂಲ್ನಲ್ಲಿ ಮಾತಾಡ್ಬೇಕಾದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಸ್ಕೂಲ್ಗಳಲ್ಲಿ ಎಲ್ಲರೂ ಕೂಡ ಸಮಾನತೆ, ಎಲ್ಲರೂ ಸಮಾನವಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗೆಲ್ಲ ಹೆಣ್ಣು ಭಾಳ ಅಭಿವೃದ್ಧಿ ಆಗಿದ್ದಾಳೆ, ಅಪ್ಡೇಟ್ ಆಗಿದ್ದಾಳೆ, ಅದೇ ಸೀರೆ ಫೀಲ್ಡ್ಗಳಲ್ಲಿ ಕೆಲಸ ಮಾಡ್ತಾಳೆ, ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಳೆ. ಭಾಳ ಅವಳು ಯಾವ ರೀತಿಯಾಗಿ ಅಂದರೆ ಗಂಡು ಮಕ್ಕಳು ಕೂಡ ಜಾಗ ಹಿಡ್ದಿರ್ತಕ್ಕಂಥ ಫೀಲ್ಡ್ಗೆ ಕ್ಷೇತ್ರಗಳಲ್ಲಿ ಎಂಟ್ರಿ ಆಗದೆ ಇರ್ತಕ್ಕಂಥ ಜಾಗಗಳಲ್ಲೆಲ್ಲ ಆಕೆ ಬಂದಿಲ್ಲ. ಅಲ್ಲೂ ಕೂಡ ಕೆಲವೊಂದ್ಸರಿ ವಸ್ತ್ರ ಸಂಹಿತೆ ಅಪ್ಡೇಟ್ ಆಗಲ್ಲ. ಅಲ್ಲಿಯೂ ಕೂಡ ನೀವು ವಸ್ತ್ರ ಸಂಹಿತೆ ಅನ್ನೋದನ್ನು ಮಾತನಾಡಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ನೀವು ಅನೇಕ ಪ್ರಕರಣಗಳಲ್ಲಿ ನೋಡಿ, ಅನೇಕ ಈ ಥರದ ಒಂದು ದೌರ್ಜನ್ಯ ಎಸಗಿರ್ತಕ್ಕಂಥ ಪಾಪಿಗಳು, ಪರಮನೀಚರು, ಈ ಕಾಮುಕರನ್ನ ಪ್ರಶ್ನೆ ಮಾಡಿದಾಗ ನಿಮ್ಗೆ ಏನು ಪ್ರಚೋದನೆ ಆಯಿತು ಅಂದಾಗ ಅನೇಕರು ಆ ರೀತಿಯಾದಂಥ ಉತ್ತರವನ್ನು ಕೂಡ ಕೊಟ್ಟಿದೆ. ಆಕೆ ಡ್ರೆಸ್ ಆಗಿರ್ಬೋದು, ಆಕೆ ಹಾಕಿರ್ತಕ್ಕಂಥ ಉಡುಪು ನನ್ನನ್ನು ಪ್ರಚೋದನೆ ಮಾಡ್ತು, ಕೇಳಿಸ್ತು ಅನ್ನೋ ಉತ್ತರಗಳು ಬಂದಾಗ ನಾವು ಈ ಥರದ ವಸ್ತ್ರ ಸಂಹಿತೆಯ ಬಗ್ಗೆ ಮಾತನಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿಯೇ ನಾನು ಹೇಳ್ತಾ ಇರೋದು, ಯಾಕೆ ವಸ್ತ್ರ ಸಂಹಿತೆ ಹುಡುಗರನ್ನ ಈ ಕೆಟ್ಟ ರೀತಿಯಾಗಿ ಪ್ರಚೋದನೆ ಮಾಡುತ್ತೆ, ಅವ್ರನ್ನ ಪ್ರೇರೇಪಿಸುತ್ತೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದೀನಿ ಅಂದರೆ ಈ ವಿಷಯಗಳನ್ನು ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ಇದೇ ನಿಶ್ವಿಕಾ ನಾಯ್ಡು ಅವರು ಮಾತನಾಡೋ ರೀತಿ, ಉಡುಪಿನ ವಸ್ತ್ರ ಸಂಹಿತೆ ಯಾಕೆ ಜಾರಿ ಆಗಬೇಕು ಅಥವಾ ಮಾತನಾಡಬಾರ್ದು, ನೀವು ಹೆಣ್ಮಕ್ಳು ಯಾವ ರೀತಿಯಾಗಿದ್ರೂ ಕೂಡ ಮಾತನಾಡಬಾರ್ದು ಅನ್ನೋ ರೀತಿಯಾಗಿ ಅವರೆಲ್ಲ ಮಾತನಾಡಿದಾಗ ಸೂಕ್ಷ್ಮವಾಗಿ ಯೋಚನೆ ಮಾಡಿದಾಗ ನೋಡಿ ಏನೆಲ್ಲ ಎಫೆಕ್ಟ್ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ದಿವಿತ್ ಅವರು ಹೇಳ್ತಾ ಇರ್ತಕ್ಕಂಥ ರೀತಿ, ಅವ್ರು ಪ್ರಶ್ನೆ ಮಾಡಿದಂಥ ರೀತಿಯೂ ಕೂಡ ಹಾಗೆ ಇದೆ. ನೀವು ಕೆಲವೊಬ್ಬ ನಟಿಯರನ್ನ ನೋಡಿ, ನೀವು ಅನೇಕ ಸಂದರ್ಶನಗಳು ಅವ್ರ ವಿಡಿಯೋಗಳು ವೈರಲ್ ಆಗ್ತಾ ಇರ್ತವೆ. ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿಯೇ ಅವ್ರದ್ದು ಯಾವುದೋ ಒಂದು ಅಂಗಾಂಗ ಪ್ರದರ್ಶನವನ್ನು ಮಾಡಲಿಕ್ಕೆ ಸೆರಗನ್ನು ಉದ್ದೇಶಪೂರ್ವಕವಾಗಿ ಕ್ಯಾಮ್ರಾ ಕಣ್ಣಿಗೆ ಅವ್ರ ಸೆರಗನ್ನು ಸರಿಸ್ಕೊಳ್ಳೋ ರೀತಿಯನ್ನು ನಾವು ಗಮನಿಸಿದ್ದೀವಿ. ಉದ್ದೇಶಪೂರ್ವಕವಾಗಿ ಮಿನಿ ಸ್ಕರ್ಟ್ಗಳನ್ನು ಹಾಕೋದು, ವೈರಲ್ ಆಗಲಿ ವಿಡಿಯೋ ಅನ್ನೋ ಉದ್ದೇಶವಾಗೂ ಕೆಲವೊಬ್ರು ಆ ಥರ ಮಾಡಿರೋದು ಇದೆ. ನೋಡಿ, ಈ ಥರದ್ದು ಆದಾಗ ಕೆಲವೊಬ್ರು ಮನಸ್ಥಿತಿಗಳು ಬದಲಾಗುತ್ತೆ, ಆಕೆ ನೋಡೋ ರೀತಿ ಬದಲಾಗುತ್ತೆ. ಹಾಗೆ ಅವ್ರನ್ನ ಬೇರೆ ರೀತಿಯಾಗಿ ಬಳಸ್ಕೊಳ್ಬೋದೇ ಅನ್ನೋ ರೀತಿಯಾಗಿ ಅನೇಕ ಸಹ ನಟರು ಬೇರೆಯವರು ಏನಾದ್ರು ಆ ರೀತಿಯಾಗಿ ಮುಂದುವರಿಲಿಕ್ಕೂ ಕೂಡ ಹೋಗ್ಬೋದು. ಆ ಥರದ ಘಟನೆಗಳು ಸಂಭವಿಸಿದಾಗ ನೀವು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ ಅದನ್ನು ಕೂಡ ನೀವು ಕಂಪ್ಲೀಟಾಗಿ ವಸ್ತ್ರ ಸಂಹಿತೆ ಅನ್ನೋ ಸಂಬಂಧಪಟ್ಟಾಗ ಒಂದು ದೊಡ್ಡ ಕ್ರಾಂತಿ ಆಗಬೇಕು, ಆ ಥರದ ಚರ್ಚೆಗಳು ಕೂಡ ಆಗಿಬಿಟ್ಟಿದೆ. ಆದರೆ ನಿಮ್ಮ ಅಭಿಪ್ರಾಯ, ಸಾರ್ವಜನಿಕರ ಅಭಿಪ್ರಾಯ, ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಸೆಕ್ಷನ್ ಯಾವಾಗಲೂ ಕೂಡ ಓಪನ್ ಇರುತ್ತೆ, ಅದನ್ನು ನೀವು ಮಾಡ್ಬೋದು, ತಿಳಿಸ್ಬೋದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.